ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ನಾನು ಉಮರ್ ಶರೀಫ್ ಮಾತಾಡ್ತಿದ್ದೀನಿ. ಈಗಾಗಲೇ ಮಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ. ಏನಂತ ಹೇಳಿದ್ರೆ, ಒಬ್ಬ ಯುವಕನನ್ನು ಪೊಲೀಸ್ ಅವರು ಬಂಧಿಸಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಒಂದು ಆರೋಪ. 3rd ಡಿಗ್ರಿ ಟ್ರೀಟ್ಮೆಂಟ್ ಎಷ್ಟು ಮಟ್ಟಿಗೆ ಇದೆ ಅಂದರೆ, ಅವನ 2 ಕಿಡ್ನಿ ಕೂಡ ಫೇಲ್ ಆಗಿದೆ ಅಂತ ಡಾಕ್ಟರ್ ರಿಪೋರ್ಟ್ ಹೇಳ್ತಿದೆ. ಹೀಗಿರುವಾಗ ಮುಸಲ್ಮಾನರು ಒಂದು ಪ್ರೊಟೆಸ್ಟ್ ಮಾಡೋಕ್ಕೆ ರೋಡ್ನಲ್ಲಿ ಸೈಲೆಂಟ್ ಆಗಿ ಇರುವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಒಂದು ರಿಪೋರ್ಟ್ ನಾವು ಕೇಳಿದ್ದೀವಿ. ಯಾರು ಮುಸಲ್ಮಾನರು ಕೈನಲ್ಲಿ ವೆಪನ್ಸ್ ಆಗಲಿ ಏನಾದರೂ ಚೂರಿ ಆಗಲಿ ಏನು ತಗೊಂಡಿಲ್ಲ. ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸೋಕ್ಕೆ ಒಂದು ಧರ್ನಾ ಮೂಲಕ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಅದು ಅವರ ಹಕ್ಕಿದೆ. ಅದರ ಮೂಲಕ ಅವರು ಬಂದು ತಮ್ಮ ಅಭಿಪ್ರಾಯವನ್ನು ತಿಳಿಸೋಕ್ಕೆ ಅವರು ಬಂದಿರುವಾಗ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದನ್ನು ಕೂಡ ನಾವು ಮಾಧ್ಯಮಗಳಲ್ಲಿ ಇವತ್ತು ನೋಡಿದ್ದೇವೆ. ನಾವು ಏನು ಹೇಳ್ಕೊಳಕ್ಕೆ ಬರ್ತೀವಿ ಅಂದರೆ, ನ್ಯಾಯ ಬೇಕಿದೆ. ಫಸ್ಟು ಯಾರು 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಅವರಿಗೆ ಶಿಕ್ಷೆಯನ್ನು ಕೊಡಲಿ ಕಾನೂನಿನ ಮೂಲಕ. ಆಗ ಕೊಟ್ಟಿದ್ರೆ ಶಾಂತಿ ದೊರೆಯುತ್ತೆ, ಎಲ್ಲರಿಗೂ ಶಾಂತಿ ಸಿಗುತ್ತೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.